ಮೇಲರ ಜೊತೆ ಈಗ ನಮ್ಮ ಈ ವಿಭಾಗದ ಪ್ರಖ್ಯಾತ ತಹಸೀಲ್ದಾರ್ ಸಾಹೇಬರಾದಂಥ ವಾಸುದೇವ್ ಸರ್ ಇದ್ದಾರೆ. ಅವರನ್ನ ಬರಮಾಡಿಕೊಳ್ಳೋಣ. ಯಾಕಂದ್ರೆ ಇದು ಸರ್ ನಿಮಗೆ ಈ ಪ್ಲಾನಿಂಗ್ ಹೆಂಗ್ ಬಂತು ಸರ್? ಈ ಇಂಡಿಪೆಂಡೆನ್ಸ್ ಡೇ ಕಪ್ ಇಡಬೇಕಂತೇಳಿ ಹೆಂಗ್ ಪ್ಲಾನಿಂಗ್ ಬಂತು ಸರ್? ಯಾಕಂದ್ರೆ ನಮ್ಮ ಈ ವಿಭಾಗದಲ್ಲಿ ಸ್ಪೋರ್ಟ್ಸ್ಗಾಗಿ ಯಾವತ್ತಾದ್ರೂ ಮುಂದಿದ್ದ ತಹಸೀಲ್ದಾರ್ ಸಾಹೇಬ್ರು ಇದ್ದಾರೆ ನೀವು ಸರ್ ಫಸ್ಟ್ ಈ ಲಕ್ಷ್ಮೇಶ್ವರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಒಂದು ಒಳ್ಳೆ ಟೂರ್ನಮೆಂಟ್ ಆಯೋಜಿಸಿದೆ. ಇದ್ರ ಬಗ್ಗೆ ಏನೇನು ಪ್ಲಾನಿಂಗ್ಸ್ ಹಾಕೊಂಡಿದ್ದೀವಿ ಸರ್? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ತೆ. ನಮ್ಮ ದೇಶದಲ್ಲಿ ಖೇಲೋ ಇಂಡಿಯಾ ಅಂಥೇಳಿ ಒಂದು ಇನಿಷಿಯೇಟಿವ್ ಆಗಿದೆ. ಖೇಲೋ ಇಂಡಿಯಾ ಅಂದರೆ ಎಲ್ಲರೂ ಕೂಡ ಕ್ರೀಡೆಗೆ ಉತ್ತೇಜನ ಕೊಡುವಂಥ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಯೋಜನೆ ಇದಾಗಿದೆ. ಈಗೇನು ಒಲಿಂಪಿಕ್ಸಲ್ಲಿ ಈಗೇನು ಪ್ಯಾರಿಸಲ್ಲಿ ನಡೀತಾ ಇದೆ, ನಮ್ಮ ದೇಶದ ಅತ್ಯಂತ ಕಳಪೆ ಪ್ರದರ್ಶನ ಅಂತಲೇ ಅನ್ಬಹುದು. ಯಾಕಂದರೆ ನಮ್ಕಿಂತ ಸಣ್ಣ ಪುಟ್ಟ ದೇಶಗಳು ಕೂಡ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ, ರ್ಯಾಂಕಿಂಗಲ್ಲಿದೆ. ಸೊ ಅದಕ್ಕೆ ಏನಂದರೆ ಎಲ್ಲ ಕಡೆ ಒಂದು ಕ್ರೀಡೆಗೆ ಒಂದು ಉತ್ಸಾಹ ಕೊಡೋಣ ಅಂತೇಳಿ ಅಂದ್ಕೊಂಡು ಫಸ್ಟ್ ಆಫ್ ಆಲ್. ಆನಂತರ ಸ್ವತಂತ್ರೋತ್ಸವ ದಿನಾಚರಣೆ ಅಂದರೆ ಅದನ್ನು ಕ್ರೀಡೆಯ ಮೂಲಕ ನಾವು ಆ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಇಲಾಖೆಗಳೇನಿದೆ ಎಲ್ಲ ಇಲಾಖೆಗಳು ಬಹಳಷ್ಟು ನಮ್ಮ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸಿಬ್ಬಂದಿಯವರು ನೌಕರರು ಎಲ್ಲರೂ ಕೂಡ ಒಬ್ರಿಗೊಬ್ರು ಪರಿಚಯ ಇರೋದಲ್ಲ ನಾವು. ಫಸ್ಟ್ ಆಫ್ ಆಲ್ ಈ ಒಂದು ಕ್ರೀಡೆಯ ಮೂಲಕ ಏನಾಗ್ತೈತಿ, ಒಬ್ಬರ ಪರಿಚಯಗಳು ಆಗ್ತವೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ದೈಹಿಕ ಒಂದು ದಾರ್ಢ್ಯತೆ. ನಾವೇನು ಫಿಸಿಕಲ್ ಫಿಟ್ನೆಸ್ ಅಂತ ಹೇಳಿ ಏನು ಕರಿತೀವಿ, ಖೇಲೋ ಇಂಡಿಯಾದಲ್ಲಿ ಏನು ಇನಿಷಿಯೇಟಿವ್ ಇದೆ, ಸೊ ಅದು ಫಿಸಿಕಲ್ ಫಿಟ್ನೆಸ್ ಅನ್ನುವಂಥದ್ದು. ಅದಕ್ಕೆ ನಮ್ಮೆಲ್ಲ ನೌಕರರಿಗೂ ಕೂಡ ಈಗೇನು ನಾವು ಭಾಳ ಒತ್ತಡದಲ್ಲಿ ಕೆಲಸಗಳನ್ನು ನಿಭಾಯಿಸ್ತಾ ಇರ್ತೇವೆ, ಇದೊಂದು ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು, ಒತ್ತಡ ನಿವಾರಣೆ ಆಗುವಂಥ ಈ ಒಂದು ಪ್ರಕ್ರಿಯೆ ಆಗಿದೆ. ಆದ್ದರಿಂದ ಈ ಕ್ರೀಡೆಯನ್ನು ಆಡೋದ್ರ ಮೂಲಕ ನಮ್ಮ ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಮತ್ತು ದೈಹಿಕ ಫಿಟ್ನೆಸ್ಸನ್ನು ಮತ್ತು ನಮ್ಮೆಲ್ಲ ನೌಕರರು ಏನಿದ್ದಾವೆ ಒಬ್ರಿಗೊಬ್ಬರು ನಾವು ಪರಿಚಯ ಆಗಲಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದೇನೆಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮೊದಲ ಬಾರಿಗೆ ಈ ಒಂದು ಆಯೋಜನೆ ಮಾಡಲಾಗಿದೆ. ನಾವೆಲ್ಲ ಇಲಾಖೆಯವರು ಪೂರ್ವಭಾವಿ ಸಭೆಯನ್ನು ಮಾಡಿದಾಗ ಎಲ್ಲ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಒಂದು ಸಹಭಾಗಿತ್ವವನ್ನು ಕೊಟ್ಟರು. ಎಲ್ಲರೂ ಕೂಡ ಇದಕ್ಕೆ ಒಮ್ಮನಸ್ಸಿನಿಂದ ಒಪ್ಪಿಗೆಯನ್ನು ಕೊಟ್ಟರು. ಆದ್ದರಿಂದ ಈ ಒಂದು ಕ್ರೀಡೆಯ ಆಯೋಜನೆಯನ್ನು ನಮ್ಮ ಕ್ರೀಡಾ ಸಮಿತಿ ಅಧ್ಯಕ್ಷರು ಅಂಥೇಳಿ ನಮ್ಮ PSI ಅವರು ಈರಣ್ಣ ರಿತ್ತಿ ಅವರೇನಿದ್ದಾರೆ ಅವ್ರನ್ನ ಮಾಡಿದ್ವಿ. ಅವರು ಇಷ್ಟು ಒಳ್ಳೆಯ ಚಂದದ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. 10 ತಂಡಗಳಿವೆ, ಪೋಲ್ A ಮತ್ತು ಪೋಲ್ B ಅಂಥೇಳಿ. ಸೊ ಎಲ್ಲ ತಂಡಗಳಿಗೂ 4 ಪಂದ್ಯಗಳು ಇದರಲ್ಲಿ ಇರಲಿವೆ. ಆದ್ದರಿಂದ ಎಲ್ಲ ಇಲಾಖೆಯವರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಮಾಧ್ಯಮ ಮಿತ್ರರಿಗೂ ಕೂಡ ಮೀಡಿಯಾ ಮೆಗಾ ಸ್ಟಾರ್ಸ್ ಅಂಥೇಳಿ ಏನು ರಾಯಲ್ ರೆವಿನ್ಯೂ ಟೀಮು, RDPR ವಾರಿಯರ್ಸು, ಹೀಗೆ TMC ಟೈಟಾನ್ಸು, ಎಜುಕೇಷನ್ ಎಂಪರರ್ಸು, ಹೀಗೆ ಎಲ್ಲರೂ ಕೂಡ ಒಂದೊಂದು ಟೀಮ್ ಇದೆ. ಹೆಲ್ತ್ ಹೀರೋಸು, ಸೊ ಮೀಡಿಯಾ ಮೆಗಾಸ್ಟಾರ್ಸ್ ಎಲ್ಲರೂ ಕೂಡ ಇದ್ದಾರೆ. ಆದ್ದರಿಂದ ಇದೊಂದು ಕ್ರೀಡೆಗೆ ಉತ್ತೇಜನ ಕೊಡೋದ್ರ ಮೂಲಕ ಫಿಸಿಕಲ್ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಮತ್ತು ಎಲ್ಲ ನೌಕರರ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತು ಎಲ್ಲರೂ ಕೂಡ ಪರಿಚಯ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಇದೊಂದು ಆಯೋಜನೆ ಮಾಡಲಾಗಿದೆ. ಓಕೆ ಸರ್, ಮೇಲರ ಜೊತೆ ಈಗ ನಮ್ಮ ಈ ವಿಭಾಗದ ಪ್ರಖ್ಯಾತ ತಹಸೀಲ್ದಾರ್ ಸಾಹೇಬರಾದಂಥ ವಾಸುದೇವ್ ಸರ್ ಇದ್ದಾರೆ. ಅವರನ್ನ ಬರಮಾಡಿಕೊಳ್ಳೋಣ. ಯಾಕಂದ್ರೆ ಇದು ಸರ್